ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಈ ದೇವಸ್ಥಾನ ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ. ಶ್ರೀ ಗುರು ರಾಜಯೋಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು. ಜಾತ್ರೆ ನಡೀತಿದೆ, ಬನ್ನಿ ತೋರಿಸ್ತೀನಿ ಜಾತ್ರೆ ಯಾವ ರೀತಿ ನಡೀತಿದೆ ಅಂತ. ನೋಡಿ, ಇದೇ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ, ದೇವ್ರ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ, ಅಲಂಕಾರ ಯಾವ ಥರ ಮಾಡಿದ್ದಾರೆ ಎಲ್ಲ ಒಂದ್ಸಲಿ ನೋಡಿ. ಚೆನ್ನಾಗಿದೆ, ಈಗ ಹೊಸ್ದಾಗಿ ಕಟ್ಟಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ, ಇದೆ ಸಿದ್ದರಾಮೇಶ್ವರ ಸ್ವಾಮಿಯವರ ಪಲ್ಲಕ್ಕಿ. ನೋಡಿ, ಇಲ್ಲಿ ಬಸವಣ್ಣ ಇದೆ. ನೋಡಿ, ಪಲ್ಲಕ್ಕಿನ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗದ್ದಿಗೆ. ಬನ್ನಿ ದೇವರು ತೋರಿಸ್ತೀನಿ, ಒಳಗೆ ಹೋಗಿ. ದೇವಸ್ಥಾನ ಎಲ್ಲ ಹೊಸ್ದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಎಲ್ಲ. ಪಲ್ಕೆ ಶ್ರೀ ಗುರು ಸಿದ್ದರಾಮೇಶ್ವರ ಕೆಲಸ ಮಾಡಿಕೊಂಡೆ, ಜನ ಜಾಸ್ತಿ ಇದೆ. ಚೆನ್ನಾಗಿದೆ ದೇವಸ್ಥಾನ, ಪೂಜೆ ಮಾಡ್ತಿದ್ದಾರೆ. ದಾಸೋಹ ಕಡೆ ಹೋಗೋಣ. ನೋಡಿ, ಇದೇ ದಾಸೋಹ ಸೇವೆ ನಡೀತಿದೆ. ಲಕ್ಷಾಂತರ ಜನಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈ ಟೈಮಲ್ಲಿ ಈ ಜಾಗದಲ್ಲಿ ಫುಲ್ಲೆಲ್ಲ ದೊಡ್ಡ ಜಾತ್ರೆ ಅಂದರೆ ಸಿದ್ದರಾಮೇಶ್ವರ ಸ್ವಾಮಿ ಜಾತ್ರೆ ಇದು. ಹಲವಾರು ಕಡೆಯಿಂದ ಜನ ಬರ್ತಾ ಇರ್ತಾರೆ, ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲ. ಬನ್ನಿ ಫ್ರೆಂಡ್ಸ್, ಕಾರ್ಯಕ್ರಮಗಳನ್ನು ನೋಡೋಣ. ಕುಣಿತ ಇಸ್ಕಣನ ಕುಡಿಯೋಣ ಬನ್ನಿ. ನಾವೇನು ಲೋಟ ಎಲ್ಲಿ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ನು ಕೇಳಿದೆ, ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಲೋಟ ಇಸ್ಕೊಂಡು ಮಜ್ಜಿಗೆ ಹಾಕ್ಸ್ಕೊಂಡು ಕುಡಿಯೋಣ ಬನ್ನಿ. ಈ ಬಿಸಿಲಿಗೆ ಮಜ್ಜಿಗೆ ಪಾನಕ ಈ ಟೈಮಲ್ಲಿ ಜಾತ್ರೆಯಲ್ಲಿ ಕುಡಿಯೋದು ಅಂದರೆ ತುಂಬ ಇಷ್ಟ ನನಗಂತೂ.
ನೋಡಿ, ಇದು ಹೆಜ್ಜೆ ನಮಸ್ಕಾರ ಸ್ವಾಮಿಯವರಿಗೆ ಸೇವೆ ಸಲ್ಲಿಸ್ತಿರೋದು. ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದಾರೆ. ಅಲ್ಲಿ ಬಾವಿ ಇದೆ, ಒಂದು ಗಂಗಾ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಮೂಲ ಸ್ಥಾನಕ್ಕೆ ದಯಮಾಡಿಸ್ತಿರುವಂಥ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ ಅಲ್ಲಿಂದ ಬರೋವರೆಗೂ ಹೆಜ್ಜೆಗೆ ಒಂದು ನಮಸ್ಕಾರ ಆಗ್ತಾ ಎಲ್ಲ ಭಕ್ತಾದಿಗಳು ನೋಡಿ ಎಲ್ಲ ಹೆಜ್ಜೆ ನಮಸ್ಕಾರ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಹೆಜ್ಜೆ ನಮಸ್ಕಾರ ಹೂವಿನ ಮತದಲ್ಲಿರುವಂತಹ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರು ನೋಡಿ ತೋರಿಸ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತೇರು ಇಲ್ಲಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮಾಡಿರೋಂತಹ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋಗಳಿಗೆ ಸಿಗೋಣ.